ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಹೊರಗೆ ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿಯದ್ದೇ ಹವ. ಗಿಲ್ಲಿ ನಟನ ಪ್ರಾಪರ್ಟಿ ಕಾಮಿಡಿ ನೀವೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೇ ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಜೊತೆಗೆ ಒಳ್ಳೆ ಎಂಟರ್ಟೈನರ್ ಕೂಡ. ಗಿಲ್ಲಿಯ ಹವ ದೊಡ್ಡ ಮನೆಯಲ್ಲಿ ಜೋರಾಗಿ ಇದೆ ಅನ್ನೋ ಕಾರಣಕ್ಕೆ ಮತ್ತೊಬ್ಬ ಸ್ಪರ್ಧಿ ಅಶ್ವಿನಿ ಗೌಡ ಗಿಲ್ಲಿಯನ್ನ ಕಂಡ್ರೆ ಉರ್ಕೊಂಡು ಬೀಳ್ತಿರ್ತಾರೆ. ಇದೀಗ ಅಶ್ವಿನಿ ಗೌಡಗೆ ಟಾಂಗ್ ಕೊಟ್ಟ ಜೊತೆಗೆ ಬಕೆಟ್ ಜಾನ್ವಿಯನ್ನು ಸೇರಿಸಿಕೊಂಡು ಗಿಲ್ಲಿ ಹಾಡಿದಂತ ಹಾಡು ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಈ ಹಾಡಿನ ಹವಾ ಹೇಗಿದೆ, ಗಿಲ್ಲಿ ಸಾಂಗ್ ಟ್ರೆಂಡ್ ಹೇಗಿದೆ ನೋಡೋಣ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವು ಮಾಡಿ ತಪ್ಪು. ಅಪ್ಪ ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದೊಂದು ವಾರದಿಂದ ಈ ಸಾಂಗ್ ಫುಲ್ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವು ಮಾಡಿ ತಪ್ಪು. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವು ಮಾಡಿ ತಪ್ಪು. ಗಿಲ್ಲಿ ಏನ್ ದಬ್ಬಾಕಿದ್ಯಾ, ನಾನು ಬಕೆಟ್ ದಬ್ಬಾಕಿದ್ದೀನಿ. ಈ ಡೈಲಾಗ್ಗೆ ನೀವೆಲ್ಲ ಮನಸಾರೆ ನಕ್ಕಿದ್ದೀರಿ. ದುರಹಂಕಾರದ ಜೋಡಿಗೆ ಗಿಲ್ಲಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಈಗ ಇದೇ ಡೈಲಾಗ್ ಕಮ್ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಈ ಸಾಂಗ್ಗೆ ಭರ್ಜರಿ ಸ್ಟೆಪ್ಸ್ ಹಾಕಿ ರೀಲ್ಸ್ ಮಾಡ್ಲಾಗ್ತಾ ಇದೆ. ರ್ಯಾಪ್ ಸಾಂಗ್ ಅಂತೂ ಫುಲ್ ಜೋಶ್ ನೀಡ್ತಾ ಇದೆ. ಅಪ್ಪ ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಗಿಲ್ಲಿ 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 ಏನೇ ದಬಾಕಿದ್ಯಾ ಇಲ್ಲಿ ಒಳಗಡೆ ಬಕೆಟ್ ದಬಾಕಿದ್ದೀನಿ. ಗಿಲ್ಲಿ 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 ಅಂತಾರೆ ನಿಂಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ರಕ್ಷಿತಾ ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡು ಗಿಲ್ಲಿ ಕಿಚ್ಚನ ಚಪ್ಪಾಳೆ ಪಡೆದ ಉರಿ ಅಶ್ವಿನಿ ಗೌಡ ಹಾಗೆ ಜಾನ್ವಿಗಿತ್ತು. ಅದಕ್ಕೂ ಮೊದಲು ಪ್ರೆಸ್ ಮೀಟ್ ನೆಪದಲ್ಲಿ ಅಶ್ವಿನಿ ಗೌಡ ಗಿಲ್ಲಿಗೆ ದೊಡ್ಡ ಮನೆಗೆ ಬಂದು ಏನ್ ದಬಾಕಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಗಿಲ್ಲಿ ಬಕೆಟ್ ದಬಾಕಿದ್ದೀನಿ ಅಂತ ಸರಿಯಾಗಿ ಟಾಂಟ್ ಕೊಟ್ಟಿದ್ರು. ಈ ಉತ್ತರ ಕೇಳಿ ಅಶ್ವಿನಿಗೇನೆ ಶೇಪ್ ಔಟ್ ಆಗಿತ್ತು. ಇದಾದ ಬಳಿಕ ವೀಕೆಂಡ್ ಶೋನಲ್ಲಿ ಗಿಲ್ಲಿ ನಟ ತಾನು ಬಾಲ್ಯದಲ್ಲಿ ಹೇಳ್ತಾ ಇದ್ದಂತ ಚಿಕ್ಕ ಪದ್ಯಗಳನ್ನ ಕರೆಕ್ಟ್ ಟೈಮ್ಗೆನೆ ಹೇಳಿದ್ರು. ಅದು ಕೂಡ ಅಶ್ವಿನಿಗೂ ಜಾನ್ವಿಗೂ ಸರಿಯಾಗಿ ಟಾಂಗ್ ಕೊಟ್ಟೆ ಹೇಳಿದ್ರು. ಜಗಳದ ಮಧ್ಯೆ ಗಿಲ್ಲಿ ಇದನ್ನ ಹಾಡಿದ್ರು. ಇದೀಗ ಬಾರಿ ವೈರಲ್ ಆಗ್ತಾ ಇದೆ. ಇವೆಲ್ಲವೂ ಕೂಡ ಟ್ಯೂನ್, ರಿದಮ್ ಸಮೇತ ಹಾಡಾಗಿದ್ದು ಇದಕ್ಕೆ ಕೆಲವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದು ಕೂಡ ಫಂಕ್ಷನ್ ನಲ್ಲಿ, ಡ್ಯಾನ್ಸ್ ಕ್ಲಾಸ್ ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಕೂಡ ದೊಡವ ದೊಡವ ದ್ವಾಸೆ ಕೊಡು ಅನ್ನೋ ಸಾಂಗ್ಗೆ ಭರ್ಜರಿಯಾಗಿ ಸ್ಟೆಪ್ಸ್ ಹಾಕ್ತಿದ್ದಾರೆ. ಅಪ್ಪ ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಗಿಲ್ಲಿ 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 ಏನೇ ದಬಾಕಿದ್ಯಾ ಇಲ್ಲಿ ಒಳಗಡೆ ಬಕೆಟ್ ದಬಾಕಿದ್ದೀನಿ. ಗಿಲ್ಲಿ 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 ಅಂತಾರೆ ನಿಂಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಮನರಂಜನೆ ನೀಡ್ತಿದ್ದಾರೆ. ದೊಡ್ಡ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ಸಖತ್ ಮಜಾ ನೀಡ್ತಿದ್ದಾರೆ. ಅದರಲ್ಲೂ ಈಗ ಮಂಡ್ಯದ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ದೊಡವ ದೊಡವ ದ್ವಾಸೆ ಕೊಡು ಅನ್ನುವಂಥ ಚಿಕ್ಕ ಪದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿರೋದು ಗಿಲ್ಲಿ ನಟನ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಗುಡ್ ಲಕ್ ಗಿಲ್ಲಿ. ನಮಸ್ಕಾರ.